ಯೂಟ್ಯೂಬ್ ಚಾನಲ್, ಹಂಸಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ಮಾಡ್ತಾಯಿದ್ದೀವಿ. ಅದಕ್ಕೆ ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಟೈಮು 2:15 ಆಗೈತೆ. ಬನ್ನಿ ಏನೇನಾಗುತ್ತೆ ತೋರಿಸ್ತೀನಿ. ಲೆಟ್ಸ್ ಗೋ. ಪ್ರೋಗ್ರಾಮು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಈ 3 ಜನ ಸೀನಿಯರ್ಸ್ಗೋಸ್ಕರ ನಾನು ಸೆಂಡ್ ಆಫ್ ಲೆಟರ್ ಥರ ಬರೆದಿದ್ದೆ. ಆ್ಯಂಡ್ ಒಂದು ಪೆನ್ ಗಿಫ್ಟ್ ಅಂತ ತಂದು ಕೊಟ್ಟಿದ್ದೆ. ಅದನ್ನು ಕೊಡೋಕ್ಕೋಸ್ಕರ ಗ್ರೌಂಡ್ ಹತ್ರ ಬಂದು ಅಲ್ಲಿ ಗ್ರೌಂಡ್ ಹತ್ರ ಬಂದು ಅದನ್ನ ಕೊಡ್ತಿದ್ದೆ. ಇವರಿಬ್ರಿಗೂ ಓದ್ತಾ ಇದ್ರು. ಧನುಷ್ ಅಣ್ಣ ಆಮೇಲೆ ಬಂದರು. ಬಂದು ಇಸ್ಕೊಂಡು ಏನು ರಕ್ತದಲ್ಲಿ ಬರೆದಿದ್ಯಾ ಅಂತ ಕೇಳ್ತಿದ್ರು ಕಾಮಿಡಿ ಮಾಡೋಕ್ಕೆ. ನಾನು ಇಲ್ಲ ಅಣ್ಣ ಅಂತ ಅಂದೆ. ಅದಾದಮೇಲೆ ದೇ ಆರ್ ವೆರಿ ಸ್ಪೆಷಲ್ ಟು ಮೀ. ಯಾಕಂದರೆ ನನಗೆ ಸ್ಕೂಲಲ್ಲಿ ಪಿ ಯು ಅಲ್ಲಿ ಸೀನಿಯರ್ಸ್ ಅಂತ ಯಾರನ್ನೂ ನಾನು ಮಾತಾಡಿಸಿದ್ದು ಇಲ್ಲ. ಕ್ಲೋಸ್ ಬಾಂಡಿಂಗ್ ಅಂತೂ ಇರಲೇ ಇರಲಿಲ್ಲ.
ಇವ್ರು ಒಂಥರ ನನಗೆ ಸ್ಪೆಷಲ್ ಇದ್ದಂಗೆ. ಯಾಕಂದರೆ ಸೀನಿಯರ್ಸ್ ಅಂತ ಬಂದರೆ ಇವ್ರು 3 ಜನ ನನ್ನ ತಲೆಗೆ ಬರೋದು. ಅದಕ್ಕೋಸ್ಕರ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ದೆಮ್. ಆ್ಯಂಡ್ ಕಳ್ಸ್ಕೊಡ್ಬೇಕು ಅಂತ ಸ್ವಲ್ಪ ಬೇಜಾರಿದೆ ಅಷ್ಟೇ. ಆ್ಯಂಡ್ ಅಷ್ಟೇ. ಇನ್ನೊಂದ್ಸಲ ಹೇಳ್ಬಿಡಿ. ಪೆನ್ನು ಇನ್ನೊಂದ್ಸಲ ಹೇಳ್ಬಿಡಿ. Thank you so much. Miss you so much. All the best to your future. ಮಿಸ್ ಯು ಟು ಅಣ್ಣ. ನೀವೇನು ಹೇಳಲ್ಲ? ಧನ್ಯವಾದಗಳು. ಮಿಸ್ ಯು. ನೀವು? ಥ್ಯಾಂಕ್ ಯು ಸೋ ಮಚ್ ಹಂಸ. ಆಗ್ತೀನಿ. ಲಾಗ್ ಮಾಡ್ತಿದ್ಯಾ? ಇವರು ಶಶಾಂಕ್ ಅಂತ, ಇವರು ಕುಶಾಲ್ ಅಣ್ಣ, ಇವರು ಧನುಷ್ ಅಣ್ಣ, ಇವ್ರು ನಮ್ಮ ಜೂನಿಯರ್ ಹರ್ಷಿತ್. ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ 7:30 8 ಗಂಟೆ ಆಗಿತ್ತು. ಆ್ಯಂಡ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.